ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಈ 13ನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದಿಲ್ಲ. ಈ ಡೇಟ್ ಎಕ್ಸ್ಟೆಂಡ್ ಆಗ್ತದೆ. ಯಾಕಂದರೆ 4 ಕಾಲೇಜುಗಳನ್ನು ಕೊಟ್ಟಿದ್ದಾರೆ. 2 ದಿವಸಗಳ ಕಾಲ ಆದರೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಹೇಳಿದ್ದೆ. ಎಕ್ಸಾಕ್ಟ್ಲಿ ನಾನು ಏನು ಹೇಳಿದ್ದೇನೋ ಅದೇ ರೀತಿಯಲ್ಲಿ 2 ದಿನಗಳ ಕಾಲ ಟೈಮನ್ನು ಕೊಟ್ಟಿದ್ದಾರೆ. ಈ 4 ಕಾಲೇಜುಗಳ ಮಾಹಿತಿಯನ್ನು ನಿಮಗೆ ತೋರಿಸಿದ್ದಾರೆ. ಹಾಗಾದರೆ ಬನ್ನಿ, ಇದರಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರುವಂತೆ MCC ಕೂಡ 13/10/2025 ತನಕ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ 4 ಕಾಲೇಜುಗಳಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು KE ಅವರು ಏನು ಮಾಡ್ತಾ ಇದ್ದೇವೆ ಅಂದರೆ, ಈಗ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳೋದಕ್ಕೆ ಇನ್ನೂ 2 ದಿವಸಗಳ ಕಾಲ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. 15/10/2025 8 ಗಂಟೆಯ ತನಕ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಹಾಗಾದರೆ ಆ ಕಾಲೇಜುಗಳು ಯಾವುದಂದರೆ, ಸುಬ್ಬಯ್ಯ ಕಾಲೇಜು, BGS ನೆಲಮಂಗಲ ಕಾಲೇಜು, ಶ್ರೀದೇವಿ ಕಾಲೇಜು, AJ ಇನ್ಸ್ಟಿಟ್ಯೂಟ್ ಮಂಗಳೂರು. ಈ 4 ಕಾಲೇಜುಗಳನ್ನು ಹೇಳಿದ್ದೆ. ಅದೇ ರೀತಿಯಲ್ಲಿ ಈ ಕಾಲೇಜುಗಳು ಆ್ಯಡ್ ಆಗಿದ್ದಾವೆ. ಈ ಮೇಲೆ ಕಾಣಿಸಿರುವಂತಹ 4 ಕಾಲೇಜುಗಳಲ್ಲಿ 50 ಸೀಟ್ಗಳು ಪ್ರತಿ ಕಾಲೇಜಿನಲ್ಲಿ ಆ್ಯಡ್ ಆಗಿದ್ದಾವೆ. ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಸೀಟ್ ಮ್ಯಾಟ್ರಿಕ್ಸನ್ನು ನಮಗೆ ಕೊಟ್ಟಿದ್ದಾರೆ. ಆ ಸೀಟ್ ಮ್ಯಾಟ್ರಿಕ್ಸನ್ನು ನಿಮಗೆ ಪ್ರಕಟ ಮಾಡ್ತೇವೆ ವೆಬ್ಸೈಟ್ನಲ್ಲಿ. ಆಲ್ರೆಡಿ ಈಗ ಯಾರ್ಯಾರು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರೋ ಎಲ್ಲರೂ ಈ ಕಾಲೇಜುಗಳನ್ನು ಹಾಕೊಳ್ಬೋದು. ಆಲ್ರೆಡಿ ನಾನು ಹೇಳಿರುವಂತಹ ಒಂದು ಪಾಯಿಂಟನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನೋಡಿ. ಲಾಸ್ಟ್ ಇಯರ್ ಈ ರೀತಿ ಮೆನ್ಷನ್ ಮಾಡಿರಲಿಲ್ಲ. ಕಿಮ್ಸ್ ಕಾಲೇಜನ್ನು ಹಾಕಿದಾಗ ನಾನು ಏನು ಹೇಳಿದ್ದೆ, ಎಲ್ಲ ಕಾಲೇಜುಗಳನ್ನು ನೀವು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಲ್ಲದೇ ಇದ್ದರೂ ಕೂಡ ಎಲ್ಲ ಕಾಲೇಜುಗಳನ್ನು ಪ್ರಿಯಾರಿಟಿಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಆ ಒಂದು ಮಾತನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ನೀವು ಯಾವ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಒಂದು ಕಾಲೇಜಿನಲ್ಲಿ ನಿಮ್ಮ ಕ್ಯಾಟಗರಿಗಳಲ್ಲಿ ಸೀಟೇ ಇಲ್ಲ ಅಂದ್ಕೊಂಡು ಆ ಕಾಲೇಜನ್ನು ಬಿಡೋದಕ್ಕೆ ಹೋಗಬೇಡಿ. ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳು ಕ್ರಿಯೇಟ್ ಆಗ್ಬೋದು. ಆದ್ದರಿಂದ ಆಪ್ಷನ್ ಎಂಟ್ರಿಗಳಲ್ಲಿ ಎಲ್ಲ ಕಾಲೇಜುಗಳನ್ನು ಹಾಕ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಆದ್ದರಿಂದ KE ಕೂಡ ಹೇಳ್ತಾ ಇದೆ, ನೀವು ಎಲ್ಲ ಕಾಲೇಜುಗಳನ್ನು ಹಾಕ್ಕೊಳ್ಳಿ. ನಿಮ್ಮ ಪ್ರಿಯಾರಿಟಿ ಯಾವುದಿರ್ತದೋ ಅದನ್ನು ಬೇಸಿಸ್ ಮೇಲೆ ಎಲ್ಲ ಕಾಲೇಜುಗಳನ್ನು ಹಾಕ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಅಲ್ಲಿ ಸೀಟ್ಗಳು ಇದಾವೋ ಇಲ್ವೋ ಅನ್ನೋದನ್ನು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಆದರೆ ಇಲ್ಲಿ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಬಗ್ಗೆ ಮಾತನಾಡಿಲ್ಲ. ಕೇವಲ ಇಲ್ಲಿ ನಮಗೆ ಕ್ಯಾನ್ಸಲ್ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳ ಸೀಟ್ಗಳು ಅಕಸ್ಮಾತಾಗಿ ನಮಗೆ ಬಂದಿದ್ದರೆ ಅದು ಸೀಟ್ ಮ್ಯಾಟ್ರಿಕ್ಸಲ್ಲಿ ನಾವು ಇನ್ವಾಲ್ವ್ ಮಾಡಿರೋದಿಲ್ಲ. ಅಂಥ ಸೀಟ್ಗಳನ್ನು ಕೂಡ ನಾವು ಕನ್ಸಿಡರ್ ಮಾಡೋದ್ರಿಂದ ನೀವು ಕಂಪಲ್ಸರಿಯಾಗಿ ಎಲ್ಲ ಕಾಲೇಜ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಸ್ಯಾಚುರೇಷನ್ ಲೆವೆಲ್ಗೆ MCC ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿಬಿಟ್ಟಿದೆ. ಅದೇ ರೀತಿ ಸ್ಯಾಚುರೇಷನ್ ಲೆವೆಲ್ಗೆ KE ಕೂಡ ಎಕ್ಸ್ಟೆಂಡ್ ಮಾಡಿದೆ. ಇದೇ ಲಾಸ್ಟ್ ಡೇಟ್ ಆಗಿರ್ತದೆ, ಇನ್ನು ಮುಂದೆ ನಾವು ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆ ಕಡೆ NMC ಅವರು ಆ ಒಂದು ಸೀಟ್ಗಳ ಸಂಖ್ಯೆನ ಜಾಸ್ತಿ ಮಾಡೋದಾಗಿ ಹೇಳಿತಲ್ಲ, ಅದನ್ನು ನಾವು ನೋಡಿಕೊಂಡು ಈಗ KE ಕಡೆಯಿಂದ ಬಂದಿರುವಂತಹ ಮಾಹಿತಿಯನ್ನು ಕೂಡ ತಿಳ್ಕೊಂಡು ನಾವು ಆಪ್ಷನ್ ಎಂಟ್ರಿಗಳಲ್ಲಿ ಎಲ್ಲ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಲಿ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯವಾಗಿರ್ತದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಕಾಲೇಜನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಲಿ ಹಾಕೊಳ್ಳಿ. ಆಮೇಲೆ ಮಾಪಪ್ ರೌಂಡ್ನ ರಿಸಲ್ಟನ್ನು ನೋಡಿಕೊಂಡು ಈ ಕಾಲೇಜ್ ನಾನು ಹಾಕಿರಲಿಲ್ಲ, ನನ್ನ ಕೆಳಗಡೆ ಇದ್ದವನಿಗೆ ಈ ಕಾಲೇಜ್ ಅಲರ್ಟ್ ಆಗಿಬಿಟ್ಟಿದೆ ಅಂತ ಅನ್ಬಾರ್ದು. ಆದ್ದರಿಂದಲೇ ಹೇಳ್ತಾ ಇರೋದು, ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ಸೀಟ್ಗಳಿದಾವೋ ಅದನ್ನು ಬೇಕಂದರೆ ನೀವು ಮೇಲ್ಗಡೆ ಹಾಕೊಳ್ಳಿ. ನಿಮ್ಮ ಒಂದು ಭರವಸೆಗಾಗಿ ಮೇಲ್ಗಡೆ ಹಾಕೊಳ್ಳಿ. ಬಟ್ ಎಲ್ಲ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಕೆಳಗಡೆ ಆದರೂ ಹಾಕ್ಕೊಂಡೇ ಇರಿ. ಅಂದರೆ ಯಾವ ಕಾಲೇಜನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೊಂದು ಮಾತು ಏನಂದರೆ, ಕಾಲೇಜುಗಳನ್ನು ಹಾಕೊಳ್ಳುವಾಗ ಎಲ್ಲವನ್ನು ಹಾಕ್ಕೊಳ್ಬೇಕಂತ ಹಾಕ್ಕೊಳ್ಬೇಡಿ. ನಿಮಗೆ ಇಂಟ್ರೆಸ್ಟ್ ಇರುವಂತಹ ಕಾಲೇಜುಗಳನ್ನು ಮಾತ್ರ ಹಾಕ್ಕೊಳ್ಳಿ. ಅದನ್ನು ಬಿಡಬೇಕಂದ್ರೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟ್ ಸಣ್ಣ ಅಮೌಂಟ್ ಆಗಿರೋದಿಲ್ಲ, ಅಷ್ಟನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಕೇವಲ ಇಂಟ್ರೆಸ್ಟ್ ಇರುವಂತಹ ಕಾಲೇಜುಗಳನ್ನು ಮಾತ್ರ ಹಾಕ್ಕೊಳ್ಬೇಕು. ಕಾಲೇಜನ್ನು ಸಿಕ್ಕ ಮೇಲೆ ಬಿಡ್ತೇವೆ ಅಂದರೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟ್ ಪೂರ್ತಿಯಾಗಿ ಫಾರ್ಫಿಟ್ ಆಗೋದ್ರಿಂದ ಯೋಚನೆ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವು 2ನೇ ನೋಟಿಸ್ ಕಡೆಗೆ ಬರೋಣ. 2ನೇ ನೋಟಿಸಲ್ಲಿ ಯಾರಿಗೆ ಸಂಬಂಧಪಟ್ಟಿರುತ್ತಂದರೆ, ಆಲ್ರೆಡಿ ನೀವು ಮೆಡಿಕಲ್ ಕಾಲೇಜಿಗೆ ಹೋಗಿ ಜಾಯಿನ್ ಮಾಡಿಬಿಟ್ಟಿದ್ದೀರಿ, ಚಾಯ್ಸ್ 1 ಹಾಕ್ಕೊಂಡು ಜಾಯಿನ್ ಮಾಡಿದ್ದೀರಿ, ಅಥವಾ ಚಾಯ್ಸ್ 2 ಹಾಕ್ಕೊಂಡು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಾಗ ನೀವು ಅಡ್ಮಿಷನ್ ಆಗಿದ್ದೀರಿ, ಅಂಥವ್ರಿಗೂ ಕೂಡ ಈಗ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೆ, ಲಾಸ್ಟ್ ಇಯರ್ 100 ಸೀಟ್ಗಳಿಗೆ ಕೊಟ್ಟಿದ್ರು ಪರ್ಮಿಷನ್ನು, ಈ ವರ್ಷ 200 ಸೀಟ್ ಜಾಸ್ತಿ ಆಗಿದೆ, ಕೊಡಲ್ವಾ ಅಂತ ಕೇಳಿದ್ದೆ. ಗ್ಯಾರಂಟಿಯಾಗಿ 100% ನಾನು ಕೊಡ್ತಾರೆ ಅಂತ ಹೇಳಿದ್ದೆ. ಕೊಡ್ತಾರೆ, ಗ್ಯಾರಂಟಿಯಾಗಿ ಕೊಡ್ತಾರೆ ಅಂತ ಹೇಳಿದ್ದೆ. ಈಗ ಕೊಟ್ಟಿದ್ದಾರೆ ನೋಡಿ. ಆದರೆ ಗಮನ ಇರಲಿ, ನಿಮಗೆ ಆಪ್ಷನ್ ಎಂಟ್ರಿಗೆ ಕೊಡೋದು 15/10/2025 16/10/2025 1 ದಿವಸಗಳ ಕಾಲ ಮಾತ್ರ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಕೇವಲ ಈ 4 ಕಾಲೇಜುಗಳನ್ನು ಮಾತ್ರ. ಯಾವ ಅಭ್ಯರ್ಥಿಗೆ ಆಲ್ರೆಡಿ ಒಂದು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿದ್ದೀರಿ, ಈ ಕಾಲೇಜ್ ನಿಮಗೆ ಸುಪೀರಿಯರ್ ಅನ್ನಿಸ್ತಾ ಇದೆ. ಎಕ್ಸಾಂಪಲ್ ಆಗಿ ಈಗ ಒಂದೊಂದು ಕಾಲೇಜ್ ನನಗೆ ಸಿಕ್ಕಿದೆ, ಆ ಕಾಲೇಜ್ಗಿಂತ ಈ ಒಂದು ಶ್ರೀದೇವಿ ಕಾಲೇಜ್ ಆಗಿರ್ಬೋದು, AJ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, BGS ಆಗಿರ್ಬೋದು, ಈ ಯಾವ ಕಾಲೇಜ್ ನಮಗೆ ಇಷ್ಟವಾಗಿಬಿಟ್ಟಿದೆ, ಅದಕ್ಕಿಂತ ಚೆನ್ನಾಗಿದೆ ಈ ಕಾಲೇಜ್ ಅಂತ ಅಂದ್ಕೊಂಡ್ರೆ ನೀವು ಖಂಡಿತವಾಗಿ ಈ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಗಳಲ್ಲಿ ಹಾಕ್ಕೊಂಡು ಈ ಕಾಲೇಜಿಗೆ ಅಪ್ಗ್ರೇಡೇಷನ್ ಆಗ್ಬೋದು. ಅಪ್ಗ್ರೇಡೇಷನ್ ಆದಾಗ ಡಾಕ್ಯುಮೆಂಟ್ಗಳನ್ನು ಒಂದು ಕಾಲೇಜಿನಿಂದ ಇನ್ನೊಂದು ಕಾಲೇಜಿಗೆ ತೆಗೆದುಕೊಂಡು ಬರುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಆಗಿರುತ್ತದೆ. ಅಷ್ಟೇ ಅಲ್ಲದೆ ಕಾಲೇಜಿಗೆ ನೀವು ಹಾಸ್ಟೆಲ್ ಫೀಸ್ ಮತ್ತು ಎಕ್ಸ್ಟ್ರಾ ಫೀಸನ್ನು ತುಂಬಿರ್ತೀರಲ್ಲ, ಆ ಫೀಸ್ನ ಬಗ್ಗೆ ಕೂಡ ನೀವು ಕಾಲೇಜಿನಲ್ಲಿ ಮಾತನಾಡಿಕೊಂಡು ಆ ಅಮೌಂಟನ್ನು ಕೇಳೋದು ನಿಮ್ಮ ಹಕ್ಕಾಗಿರ್ತದೆ.
ಈಗ ಹಾಸ್ಟೆಲ್ ಫೀಸ್ ಮತ್ತು ಎಕ್ಸ್ಟ್ರಾ ಫೀಸನ್ನು ತುಂಬಿರ್ತಿರಲ್ಲ ಅದನ್ನು ನೀವೇ ತೆಗೆದುಕೊಳ್ಬೇಕಾಗುತ್ತೆ. ಇದರಲ್ಲಿ ಕೆ ಎ ನಿಮಗೆ ಇನ್ವಾಲ್ವ್ ಮಾಡೋದಿಲ್ಲ, ಅಂದರೆ ಕೆ ಎ ಇನ್ವಾಲ್ವ್ ಆಗೋದಿಲ್ಲ ಈ ಫೀಸನ್ನು ನಿಮಗೆ ವಾಪಸ್ ಹಿಂತಿರುಗಿಸೋದಕ್ಕೆ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಈಗ ಓಕೆ ನನಗೀಗ ಒಂದು ಕಾಲೇಜ್ ಅಪ್ಗ್ರೇಡೇಷನ್ ಮಾಡ್ಕೊಳ್ತೇನೆ. ಈಗ ಅಪ್ಗ್ರೇಡೇಷನ್ ಮಾಡ್ಕೊಂಡ್ಮೇಲೆ ಅಯ್ಯೋ ನನ್ನ ಮೊದಲಿನ ಕಾಲೇಜೇ ಇಷ್ಟ ಆಗಿಬಿಟ್ಟಿತ್ತು. ಎಕ್ಸಾಂಪಲ್ ನನಗೀಗ ಒಂದು ಶ್ರೀದೇವಿ ಕಾಲೇಜ್ ಸಿಕ್ಕಿದೆ, ಇಲ್ಲ ನನಗೆ ಮೊದಲಿನ ಕಾಲೇಜೇ ಇಷ್ಟ ಆಗಿತ್ತು, ನನಗೆ ಅದಕ್ಕೆ ಹೋಗಬೇಕಾಗಿತ್ತು, ಶ್ರೀದೇವಿ ಬೇಡ ಆಗಿತ್ತು ಅಂತ ಅಂದ್ಕೊಂಡು ಆವಾಗ ನನಗೆ ಹಿಂದಿನ ಕಾಲೇಜ್ ಕೊಡ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗಿ ಸಿಗೋದಿಲ್ಲ ನಿಮಗೆ. ಅಷ್ಟೇ ಅಲ್ಲದೆ ಈ ವಿದ್ಯಾರ್ಥಿಗಳು ಕೇಳ್ಬೋದು, ನಿಮಗೆ ಕಾಷನ್ ಡಿಪಾಸಿಟ್ ಅನ್ವಯ ಆಗೋದಿಲ್ವಾ ಅಂತ. ಅಂದರೆ ನಿಮಗೆ ಕಾಷನ್ ಡಿಪಾಸಿಟ್ ಅನ್ವಯ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಆಲ್ರೆಡಿ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿದ್ದೀರಾ, ಆದ್ದರಿಂದ ಅಲ್ಲಿ ಫೀಸನ್ನು ತುಂಬಿರ್ತೀರಾ. ಆ ಒಂದು ಫೀಸನ್ನು ಈ ಕಾಲೇಜಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ದರಿಂದ ಈ ಒಂದು 4 ಕಾಲೇಜ್ಗಳನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡಾಗ ನಿಮಗೆ ಸಿಕ್ಕಿಬಿಟ್ರೆ ಅಕಸ್ಮಾತಾಗಿ, ಆವಾಗ ಕಂಪಲ್ಸರಿಯಾಗಿ ಆ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ನಿಮಗೆ ಬೇರೆ ದಾರಿನೇ ಇರೋದಿಲ್ಲ, ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಯಾರ್ಯಾರು ಈ ಒಂದು ರೌಂಡಲ್ಲಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ತಿದ್ದೀರಿ ಅಂಥವ್ರಿಗೆ ಏನು ಹೇಳ್ತಾ ಇದ್ದೀನಿ, ಈ ಥರ ಬರುವಂತಹ ವಿದ್ಯಾರ್ಥಿಗಳಿದಾರಲ್ಲ ಅವರ ಸೀಟ್ಗಳು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳು ಕ್ರಿಯೇಟ್ ಆಗಿ ನಿಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಆಪ್ಷನ್ ಎಂಟ್ರಿಗಳನ್ನು ಎಲ್ಲ ಕಾಲೇಜ್ಗಳನ್ನು, ಅಂದರೆ ನಮ್ಮ ಕರ್ನಾಟಕದ 65 ಕಾಲೇಜ್ಗಳನ್ನು, 65 MBBS ಕಾಲೇಜ್ಗಳನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಳ್ಳದೇ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಆಪ್ಷನ್ ಎಂಟ್ರಿಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿಗಳಲ್ಲಿ 65 ಕಾಲೇಜ್ಗಳನ್ನು ಹಾಕ್ಕೊಳ್ಳಿ. ಅದೇ ರೀತಿ ನಿಮ್ಮ ಫೀಸ್ ಏನಾದರೂ 12 ಲಕ್ಷದಾಗಿದ್ದರೆ 90 ಕಾಲೇಜ್ಗಳನ್ನು ಹಾಕ್ಕೊಳ್ಳಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.